ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಇವತ್ತೊಂದಿಷ್ಟು ನಮ್ಮ ಚಾನಲ್ ಬಗ್ಗೆ, ನಮ್ಮ ಚಾನಲದ ಏಳಿಗೆ ಬಗ್ಗೆ ಒಂದಿಷ್ಟು ನಿಮ್ಮೊಂದಿಗೆ ಚರ್ಚೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ನಾವು ನಿರಂತರವಾಗಿ ಹೇ ಸೀತಾರಾಮನ್ನ ನಿಮ್ಮ ಆಶೀರ್ವಾದದಿಂದ ನಡೆಸ್ಕೊಂಡು ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಪ್ರತಿಕ್ರಿಯಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಶಕ್ತಿಗೆ ಎಷ್ಟು ನೀಡ್ತದೋ ಆ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟ ವ್ಯವಸ್ಥೆಯ ವಿರುದ್ಧ, ಭ್ರಷ್ಟ ಸರ್ಕಾರಗಳ ವಿರುದ್ಧ ಸಾಕಷ್ಟು ಚರ್ಚೆಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ, ತಿಳಿಸ್ತಾ ಬಂದಿದ್ದೀವಿ. ಯಾಕಂತಂದ್ರೆ ಇವತ್ತು ಇಡೀ ಮೀಡಿಯಾ ಅಥವಾ ನಮ್ಮ ಈ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅಥವಾ ಮುದ್ರಣ ಮೀಡಿಯಾ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಕಾರ್ಪೊರೇಟ್ಗಳ ಕೈಯಲ್ಲಿ ಸಿಕ್ಕೊಂಡು ಏನಾಗಿಬಿಟ್ಟದಪ್ಪ ಅಂದ್ರೆ ಅರ್ಧ ಸತ್ಯಗಳು ಹೇಳುವಂಥದ್ದು, ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥದ್ದು, ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವಂಥದ್ದು ಒಂದು ಬಿತ್ತರಣೆಯನ್ನು ತಿಳಿಸುವ ಕೆಲಸವನ್ನು ಮಾಡ್ತಾ ಬಂದರು. ಹೀಗಾಗಿ ನಮ್ಮ ಜನರಿಗೆ ಅರ್ಧ ಸತ್ಯಗಳು ಮಾತ್ರ ಗೊತ್ತಾಗ್ತಾ ಇದ್ದಾವೆ, ಇನ್ನುಳಿದ ಅರ್ಧ ಸತ್ಯಗಳು ಗೊತ್ತಾಗೋದಿಲ್ಲ. ಕೆಲವು ಪೂರ್ಣ ಸುಳ್ಳನು ಹೆಚ್ಚು ಕಡಿಮೆ ನಡೀತಾ ಇರೋದು. ಆದರೂ ನಮ್ಮ ನಾಯಕರು ಸ್ವತಃ ಜೂಟ್ ಬೋಲೋ ಅಂತ ಹೇಳಿದ್ಮೇಲೆ ಪಾಪ ಜನಸಾಮಾನ್ಯರು ಏನು. ಹೀಗಾಗಿ ಇದು ಕೇವಲ ನಾವು BJP ಮಾತ್ರ ಅಪ್ಲೈ ಮಾಡಿ ಹೇಳ್ತಾ ಇಲ್ಲ, ಎಲ್ಲ ಪಕ್ಷಗಳು ಒಂದೇ ಏನಿದ್ರಪ್ಪ ಅಂದ್ರೆ ನಾಣ್ಯದ ಬೇರೆ ಬೇರೆ ಮುಖಗಳು. ಎಲ್ಲರಲ್ಲೂ ಎಲ್ಲ ಪಕ್ಷಗಳ ಮೇಲೂ ಪಾರ್ಟಿ ಫಂಡ್ ಈಗಾಗಲೇ ಗೊತ್ತದ, ಅದ್ರದ್ದು ತೆಗೆದುಕೊಳ್ಳೋದು ಮಾಡೋದು, ಯಾರು ಪಾರ್ಟಿ ಫಂಡ್ ಕೊಡ್ತಾರೆ ಅವ್ರ ಪರ ಇರೋದು, ಯಾರು ಕೊಡೋದಿಲ್ಲ ಅವ್ರ ಬಗ್ಗೆ ಅವ್ರ ವಿರುದ್ಧವಾಗಿರೋದು ನಾವು ನೋಡ್ತಾರೆ ಬಂದಿದ್ದೀವಿ ಅಂತ ಹೇಳ್ತಾರೋ ಬಂದಿದ್ದೀವಿ. ಈಗ ಅದನ್ನು ನಾವು ಸ್ವಲ್ಪ ತೀವ್ರಗೊಳಿಸಿದ್ದೀವಿ, ಇನ್ನೂ ತೀವ್ರ ಮಾಡಬೇಕಂತೆಲ್ಲ ಇಲ್ಲ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಭಾಳ ಬೇಕಾಗ್ತದೆ. ಜನಸಾಮಾನ್ಯರನ್ನು ಇನ್ನಷ್ಟು ನೋಡಬೇಕಾಗಿದ್ದು ಅನಿವಾರ್ಯ ಆಗಿರೋದು ನನಗೆ ಅನ್ನಿಸ್ತದೆ. ಯಾಕಂದ್ರೆ ಉಳಿದ ಮೀಡಿಯಾದವರು ಹೇಳಲಾರದ ಅನೇಕ ವಿಷಯಗಳು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಯಾರದೇ ಇರಲಿ, ಇದು ಕೇವಲ ಮೋದಿಯವ್ರ ಟೀಕಾ ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಸಿದ್ದರಾಮಯ್ಯ ಬಗ್ಗೆ ಹೇಳುವಂಥದ್ದು, ಇನ್ನುಳಿದವ್ರು ಯಾರು ಇವತ್ತು ನಮ್ಮ ಲೋಕಲ್ ಬೆಳಗಾವಿ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಬಗ್ಗೆ ಆಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು, ಒಳ್ಳೇದಿದ್ದರೆ ಒಳ್ಳೆಯದು, ತಪ್ಪಿದ್ರೆ ತಪ್ಪಿತ್ತು, ನಮಗೆ ಅನಿಸಿದ ಅನಿಸಿಕೆಗಳನ್ನು ಜನಸಾಮಾನ್ಯರು ಮಾತಾಡುವ ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಮತ್ತು ಅದರಲ್ಲೂ ಮುಖ್ಯವಾಗಿ ಭ್ರಷ್ಟಾಚಾರದ ವಿರೋಧವಾಗಿ ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸನೂ ಮಾಡಿದ್ದೀವಿ. ಅದರಿಂದಾಗೆ ಅಧಿಕಾರಿಗಳು ಒಂದು ರೀತಿಯಿಂದ ಹೇ ಸೀತಾರಾಮ್ ಹೆಸರು ಕೇಳಿದ್ರೆ ಒಂದು ಸ್ವಲ್ಪ ಇದೇನೋ ಉಳಿದ ಒಂದು ಚಾನಲ್ಗಳಂಗಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರೋದು ಕೇಳಿ ನಮಗೂ ಸಂತೋಷ ಅನಿಸೋದ. ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ, ರಾಜಕಾರಣಿಗಳು ಸಹಿತ ನಾವು ಚಳಿ ಬಿಡಿಸುವಂಥದ್ದು. ಯಾಕಂದ್ರೆ 224 MLಗಳಿಗೆ ನಾವು ಚಾಲೆಂಜ್ ಮಾಡಿ ಹೇಳ್ತಾ ಇರ್ತೀವಿ. ಮೇಲೆ ಹೆಚ್ಚು ಕಡಿಮೆ ಎಲ್ಲರ ಮೇಲೂ ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪದ. ಮತ್ತು ಇಲೆಕ್ಷನ್ಗಳಲ್ಲಿ, ಚುನಾವಣೆಗಳಲ್ಲಿ ಗದ್ದಲ ಮಾಡ್ತಾ ಇರ್ತಾರಪ್ಪ ಇವರೆಲ್ಲರೂ. 224 ಮಂದಿ ಆಯಿತು, ಜೊತೆಗೆ 543 MPಗಳ ಮೇಲೆ ನಾವು ಆರೋಪ ಅಂದ್ರೆ ಅವ್ರು ಇದ್ದ ಸ್ಥಿತಿಗಳನ್ನ ಸತ್ಯ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ, ನೀವು ಸ್ಪಂದಿಸ್ತಾ ಬಂದಿದ್ದೀರಿ. ಇದಕ್ಕೆ ವಿಶೇಷವಾಗಿ ನಿಮಗೆ ಗೊತ್ತದ ಕಾರ್ಪೊರೇಟ್ ಅಥವಾ ಬಂಡವಾಳಶಾಹಿಗಳು ಇದಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ವಿರೋಧವಾಗಿ, ಅದರಲ್ಲೂ ಈ ದಲಾಲಿ ವ್ಯವಸ್ಥೆ ಅದಲ್ಲ, ಅದು ಪರ ಇದ್ದಂಥವ್ರು ಈ ಮೀಡಿಯಾವನ್ನು ಆದಷ್ಟು ನಾವು ದಂಡಿಗೆ ಸರಿಸಬೇಕು ಮಾಡಬೇಕು ಅನ್ನೋಂಥ ನಿರಂತರ ಪ್ರಯತ್ನ ಮಾಡಿ ನಮಗೆ ಆರ್ಥಿಕ ಸಹಾಯ ಸಿಗದಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರು ಯಾರು ಏನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ, ಆದರೆ ತೊಂದರೆಗಳು ಮಾತ್ರ ಸಾಕಷ್ಟು ಆಗ್ತಾ ಇದ್ದಾವೆ. ಹೀಗಾಗಿ ಆದಷ್ಟು ಇದನ್ನು ಆರಂಭದಲ್ಲೇ ಇದನ್ನು ಒಂದು ರೀತಿ ಮುಚ್ಚಿಸ್ಬಿಡಬೇಕು ಅನ್ನೋಂಥ ಭಾಳ ವ್ಯವಸ್ಥಿತವಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ನಡೀಲಿ, ಜನ ಸಾಮಾನ್ಯರ ಪರವಾಗಿ ನಾವು ನಮ್ಮಲ್ಲಿದ್ದಂತಹ ಒಂದಿಷ್ಟು ಬಂಡವಾಳವನ್ನು ಹಾಕಿ ಶುರು ಮಾಡಿದ್ದೀವಿ. ಇದರಲ್ಲೇ 4-5 ಜನ ಅಂದರೆ ಇವತ್ತು ಒಂದು 15 ಜನ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ 15 ಜನರಿಗೆ 2 ಹೊತ್ತಿನ ಅನ್ನ ಆಗ್ತಾ ಇದ್ರು ಈ ಮೂಲಕ ಹೇಳೋದ್ರೆ ಖುಷಿ ಅನ್ನಿಸ್ತದೆ. ಹೆಚ್ಚಿನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಮಾತ್ರ ನಾವು ಅವರೆಲ್ಲ ಕುಡ್ಕೊಂಡು ಒಂದೇ ಮನೆ ಮಕ್ಕಳಿಗೆ ಈ ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಅಂದ್ರೆ ಸತ್ಯ ಗೊತ್ತಾಗಬೇಕು, ಈ ವ್ಯವಸ್ಥೆ ಬದಲಾಗಬೇಕು. ಈಗಾಗಲೇ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅಂದ್ರೆ ನೀವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋಂಥದ್ದು. ಅನೇಕರ ಜೋಡಿ ಚಾಲೆಂಜ್ ಮಾಡಿ ನಕ್ಕ ಮಾತಾಡಿದ್ರೆ ಇದೆಲ್ಲ ನಿಮಗೆ ಸಾಧ್ಯ ಮಾಡಲಿಕ್ಕೆ, ನೀವು ಲಾಸ್ ಆಗಿ ಮಾರ್ಕೊಂಡು ಹೋಗ್ತೀರಿ ಅನ್ನುವಂಥ ಮಾತು ಅದು ಮಾತಾಡಲಿ, ಏನು ತಪ್ಪಿಲ್ಲ. ಒಳ್ಳೇದಕ್ಕಾಗಿ ಮಾರ್ಕೊಳ್ಳೋ ಪ್ರಸಂಗ ಬಂದ್ರೆ ಮಾರಿರಾಯಿತು. ಯಾಕಪ್ಪ ಅಂದ್ರೆ ಒಂದು ಸಮಾಜಕ್ಕೆ ಒಳ್ಳೇದಾಗ್ತದೆ, ಜನಕ್ಕೆ ಒಳ್ಳೇದಾಗ್ತದೆ. ಸತ್ಯ ಹೇಳೋದ್ರಿಂದ ನಮಗೆ ತೊಂದರೆ ಆದರೂ ಜನಕ್ಕೆ ಒಳ್ಳೇದಾಗ್ತದೆ ಅನ್ನೋಂಥದ್ದು ಕಾರಣಕ್ಕಾಗಿ ಅನಿವಾರ್ಯ ಆದರೂ ಮಾರಾಟ ಆದರೂ ಆಗಲಿ ಅನ್ನೋ ನಿರ್ಧಾರಕ್ಕೆ ಬಂದ ಈ ಹುಚ್ಚು ಸಾಹಸಕ್ಕೆ ನಾವು ಕೈ ಹಾಕಿದ್ದದ. ಈಗಾಗಲೇ ಕನ್ನಡದಲ್ಲಿ ನಾವು ವಿಶೇಷವಾಗಿ ನೆನಪಿಸೋದು ಲಂಕೇಶ್ ಅವ್ರನ್ನ.
ಯಾಕಂದ್ರೆ ಅಡ್ವರ್ಟೈಸ್ ಇಲ್ಲದ ಒಂದು ಪತ್ರಿಕೆ ನಡೆಸೋದು ಹುಡುಗಾಟದ ಮಾತಲ್ಲ. ಅದರಿಂದ ವಿಜಯ ಸಂಕೇಶ ನಡೆಸಿದ್ರು. ಅವರು ಒಂದಿಷ್ಟು ಬಂಡವಾಳಶಾಹಿಗಳಿದ್ದರು, ಅವ್ರ ಕೈಯಲ್ಲಿ ಏನೋ ಒಂದಿಷ್ಟು ಗಾಡಿ ಘೋಡಾಗಳಿದ್ದು, ಒಂದು ಪಕ್ಷ ಇತ್ತು, ನಡೆಸಿದ್ರು ಅವ್ರ ಪತ್ರಿಕೆಯನ್ನು. ಆದರೆ ಅದ ಅವ್ರ ಪಕ್ಷವನ್ನು ಕಟ್ಟಿದಾಗ ಸೋತರು ಅನ್ನೋದು ನಾವು ಗಮನಿಸಬೇಕಾಗಿದ್ದಿಲ್ಲ. ವಿಶೇಷವಾಗಿ ಪತ್ರಿಕೆಯನ್ನು ಎಸ್ಟಾಬ್ಲಿಷ್ ಮಾಡೋದು ಬಡ ಪತ್ರಕರ್ತರಿಗೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ದೊಡ್ಡ ಬಂಡವಾಳ ಬೇಕು. ಇವತ್ತು ಕಾರ್ಪೊರೇಟ್ಗಳು ನೂರಾರು ಕೋಟಿಗಳನ್ನ ಹಾಕ್ತಾರೆ ಇದರಲ್ಲಿ. ಹಾಗೆ ಇದನ್ನು ಎಸ್ಟಾಬ್ಲಿಷ್ ಮಾಡೋ ಸಲುವಾಗಿ ಸರ್ಕಾರ ಹಿಡ್ಕೊಂಡು, ಸರ್ಕಾರದ ಮುಂದೆ ಬಕೆಟ್ ಹಿಡ್ಕೊಂಡು ಅವ್ರು ಹೇಳಿದಂಗೆ ತಮ್ಮ ಚಾನಲ್ಗಳು ನಡೆಸುವಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲಗಳು ಆಗ್ತಾ ಇರ್ತಾವೆ ನಾವು ನೋಡ್ತಾ ಇದ್ದೀವಿ. ಅದು ನಮ್ದು ಹಂಗಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಬಿದ್ದವರ, ಬಡವರ, ಕೆಳಜಾತಿಯವರ, ಹೊಸದವರ ಪರವಾಗಿ ನಾವು ಇದನ್ನು ನಿರಂತರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕಾಗಿ ಒಂದಿಷ್ಟು ಪೂರ್ಣ ಪ್ರಮಾಣದ ವಿರೋಧ ಅಂತ ಇದ್ದೇ ಅದ, ಇರಲಿ. ಆದರೆ ನಿಮ್ಮ ಸಹಾಯ ಸಹಕಾರ ಎಷ್ಟು ಸಾಧ್ಯದೋ ಅಷ್ಟು. ಈಗಾಗಲೇ ನಾವು ನಮ್ಮ ಮೀಡಿಯಾ ಮೂಲಕ ಕೆಲವೊಂದಿಷ್ಟು ದಾನ ಮಾಡಿ ಕೇಳ್ಕೊಂಡಿದ್ದೀವಿ. ಮಾಡಿ ನಿಮ್ಮಲ್ಲಿ ಇದ್ದಂಥದ್ದನ್ನು ಮಾಡಿದ್ರೆ ಈ ಸಂಸ್ಥೆ ನಿಮಗಾಗಿ ಉಳಿತದಂತ. ಕಾರಣ ಇಷ್ಟ, ಇವತ್ತು ಸತ್ಯ ಮಾತಾಡೋರು, ಸತ್ಯ ಹೇಳೋರು ಭಾಳಷ್ಟು ಕಡಿಮೆ ಇದ್ದಾರೆ ಎಲ್ಲ ಪಕ್ಷದಲ್ಲಿ. ಹೀಗಾಗಿ ಇವತ್ತು ವ್ಯವಸ್ಥೆ ಪೂರ್ಣ ಹದಗೆಟ್ಟು ಹೋಗ್ಯದ. ಇದು ಬದಲಾಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ ಒಂದು ಒಳ್ಳೆಯ ಸಾಹಸ ಮಾಡಿದ್ರು ದೆಹಲಿಯಲ್ಲೇ. ಅದನ್ನು ನೋಡಿಕೊಂಡು ಇನ್ನು ಒಳ್ಳೇದು ಆಗ್ಬೋದು, ಒಳ್ಳೇದು ನಡಿಬೋದು ತಿಳ್ಕೊಳ್ಳೋದ್ರೊಳಗೆ ಯಾಕೋ ಏನೋ ಕೇಜ್ರಿವಾಲ್ ಒಂದಿಷ್ಟು ಎಡವಿದ್ರು. ಅಲ್ಲಲ್ಲೇ ಉಳಿದ ರಾಜಕಾರಣಿ ನೋಡಿದಾಗ ಒಳ್ಳೆಯವರು ಅನಿಸಿದ್ರು, ಯಾಕೋ ಎಡವಿದ್ರು ಅಂತೇಳಿ ಬಂತು. ನಂತರ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಾತ್ರ ಅಡ್ಡಿ ಇಲ್ಲಪ್ಪ, ಇವರು ಸಮಾಧಾನಕರವಾದಂಥ ಒಂದು ವಾತಾವರಣದ ಜೊತೆಗೆ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಹೇಳೋದನ್ನು ನೋಡಿದಾಗ ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳು ಮಾತಾಡಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು BJP ಪಕ್ಷ ಆಗಿರ್ಬೋದು, ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷಗಳು ಆಗಿರ್ಬೋದು, ಇವೆಲ್ಲ ಭ್ರಷ್ಟಾಚಾರ ದುಡ್ಡಿನ ಮೇಲೆ, ಪಾರ್ಟಿ ಫಂಡ್ಗಳ ಮೇಲೆ ಬದುಕುವಂಥವು ಅಂತೇಳಿ ಈಗಾಗಲೇ ನಿಶ್ಚಿತವಾಗಿ ವಿತ್ ಎವಿಡೆನ್ಸಸ್ ನಾವು ಇವತ್ತು ಪ್ರೂವ್ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕೆ ಅದಕ್ಕಾಗಿ ನಾವು ಇವತ್ತೇನು ಆರಂಭ ಮಾಡಿದ್ವಿ ಹೇಸಿತಾನ ಇದು ನಿಮ್ಮದು, ಇದು ನೆನಪಿಟ್ಟುಕೊಳ್ರಿ. ಇದು ಬಂದಾದ್ರೆ ಒಂದು ಸತ್ಯ ಇರೋ ಕೆಲಸ, ಒಂದು ಸಣ್ಣ ಈ ಹೇಸಿದಾರ ಮಾಡೋದು ಬಂದಂಗೆ ಆಗ್ತದೆ. ಆ ಬಂದು ಆಗ ಹೋಗ್ಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಲ್ಲೂ ಬಡವರ, ಬಿದ್ದವರ, ಹಿಂದುಳಿದವರ, SC ST ದಲಿತರ ಅಥವಾ ಆದಿವಾಸಿಗಳು ಇವರೆಲ್ಲರ ಧ್ವನಿ, ಇವನ ಅಲ್ಪಸಂಖ್ಯಾತರ ಎಲ್ಲರ ಧ್ವನಿ ಅವ್ರ ಸತ್ಯದ್ರೆ ಅದು ಹೇಳುವಂಥ ಇಲ್ಲದ. ಅದಕ್ಕೆ ನಾವು ಇವತ್ತು ಇನ್ನೊಂದು ಮನವಿನೂ ಮಾಡ್ಕೊತೀವಿ ನಿಮ್ಮಲ್ಲೇ. ನಿಮಗೇನಾದರೂ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಅಧಿಕಾರಿ ಮೇಲೆ, ಯಾವುದೋ ರಾಜಕಾರಣಿ ಮೇಲೆ ನಿಮಗೆ ಅನಿಸಿದ್ದಾರೆ ಇದ್ದು ಮಾತ್ರ ಬಂದು ನೇರವಾಗಿ ನಮಗೆ ಹೇಳ್ಬೋದು. ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ ಕೊಟ್ಟರೆ ನಾವು ನಿಶ್ಚಿತವಾಗಿ ಸತ್ಯದ ರಕ್ಕೆ ಪ್ರಕಟ ಮಾಡ್ತೀವಿ. ಪ್ರಕಟ ಮಾಡಿ ಜನಸಾಮಾನ್ಯರಪ್ಪ ಇದು ಹೇ ಸೀತಾರಾಮ್, ಯಾಕಂತಂದ್ರೆ ಇನ್ನೂ ಮತ್ತೊಂದು ಹೇಳ್ತಾರೆ ನಾವು, ಇದು ಹೇ ರಾಮ್ ಅಂತ ಇರ್ಬೇಕು ಮಾಡಿದ್ವಿ ನಾವು. ಗಾಂಧೀಜಿಯವರು ಕೊಂಡುಳ್ಳಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಕೊನೆಯ ಕ್ಷಣದಲ್ಲಿ ಹೇಳಿದರು ಅನ್ನುವಂಥ ಒಂದಿಷ್ಟು ಮಾತುಗಳಿದ್ದಾವೆ. ಅದಕ್ಕೆ ಸೀತಾ ಅವರೊಬ್ಬರನ್ನು ಸೇರಿಸಿ ಹೇ ಸೀತಾರಾಮ್ ಅಂತ ಮಾಡಿ ಇದು ಈ ವ್ಯವಸ್ಥೆಗೆ ಪ್ರತಿಸ್ಪರ್ಧಿಯಾಗಿ ಇವತ್ತಿನ ವ್ಯವಸ್ಥೆಗೆ ಕಿತ್ತಾಕೋದಕ್ಕೆ ಒಂದು ಪ್ರಯತ್ನ ಮಾಡುವಂಥ ಒಂದು ಸಾಹಸ ಈ ಮೂಲಕ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈ ವ್ಯವಸ್ಥೆ ಬದಲಾಗಲಾರದ ಪರಿಹಾರ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಅದಕ್ಕೆ ರೈತರ ಬಗ್ಗೆ, ದುಡಿಯೋರ ಬಗ್ಗೆ, ರೈತರಿಗೆ ಮಾರ್ಕೆಟ್ ಸಿಗಲೇಬೇಕು ಅನ್ನುವಂಥ, ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗಲೇಬೇಕನ್ನುವಂಥ, ಮತ್ತು ಫ್ರೀ ಶಿಕ್ಷಣ ಮತ್ತು ಫ್ರೀ ಆರೋಗ್ಯ ಇವೆರಡು ನೀವು ಕೊಡಲೇಬೇಕಂತ ನಾವು ಬೆನ್ನತ್ತಿದ್ದೀವಿ. ಉಳಿದ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ. ಇವು 3 ಗ್ಯಾರಂಟಿಗಳು, ಸ್ವಚ್ಛ ನೀರು ಅಥವಾ ಮತ್ತು ವಿದ್ಯುತ್ತು, ಇವು ನಮ್ಗೆ ಕೊಡದಿದ್ರೂ ನಡೀತದೆ. ಅದು ಶಿಕ್ಷಣ ಮತ್ತು ಆರೋಗ್ಯ ಇವುದನ್ನು, ಮತ್ತು ಜೊತೆಗೆ ರೈತಗೆ ಈ ಬೆಂಬಲ ಬೆಲೆ ಇವು ಕೊಟ್ಟರೆ ಮಾತ್ರ ಇದೆ ಸುಧಾರ ಆಗ್ತದೆ ಅಂತ ಹೇಳ್ತಾ ಬಂದಿದ್ವಿ. ಅದನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ಕಾಲ ಕಾರ್ಪೊರೇಟ್ಗಳಿಗಾಗಿ ಈ ದೇಶ ಎಲ್ಲ ಉಳಿದ 90% ಜನರಿಗೆ ಆಗ್ಯದ. ಅದು ದುರಂತ ಏನಪ್ಪ ಅಂದರೆ ಇವತ್ತು ವಿಚಾರವಾದಿಗಳಿದ್ದಾರೆ, ಚಿಂತಕರಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೊಂದು ಸಣ್ಣ ಮೀಡಿಯಾ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪಾಪ ಭಾಳಷ್ಟು ಜನರಿಗೆ. ಯಾಕಂದ್ರೆ ಅವ್ರು ಆರ್ಥಿಕವಾಗಿ ಅಭದ್ರ ಇರ್ತಾರೆ ಅನ್ನುವಂಥ ಅಷ್ಟು ಸತ್ಯದ. ಮತ್ತು ನಾವು ಮತದಾರರು ನಾವು ತಪ್ಪು ಮಾಡ್ತಾ ಇದ್ವಿ. ಒಬ್ಬರನ್ನ ಭ್ರಷ್ಟರನ್ನ, ದುಷ್ಟರನ್ನ, ಸರಾಯಿ ಮಾರುವಂಥವ್ರನ್ನ, ಭೂಮಾಫಿಯಾಗಳನ್ನ ಅಂಥವ್ರನ್ನ ದುಡ್ಡು ತೊಗೊಂಡು ಓಟ್ ಹಾಕಿ ಆರಿಸ್ತಾ ಇರ್ತಾ ಇದ್ವಿ. ಅವ್ರು ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅದನ್ನೆಲ್ಲ ವಿರೋಧಿಸುವಂತಹ ಶಕ್ತಿನ ಅಳವಡಿಸ್ಕೊಳ್ತಾ ಇದ್ದಾರೆ ನಿಮ್ಮ ಹೇ ಸೀತಾರಾಮ್. ನಿಧಾನಕ್ಕೆ ಇದು ಎದ್ದು ನಿಲ್ಲುವಂಥ ಈ ಸಂದರ್ಭದಲ್ಲಿ ಇದನ್ನು ಕೆಡವಬೇಕು ಅನ್ನೋಂಥ ಹುಂಬು ಪ್ರಯತ್ನಗಳು ಅಥವಾ ಒಳ್ಳೆಯ ಪ್ರಯತ್ನಗಳು ನಡೆದಾವೇನೋ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಸಿಗ್ತಪ್ಪ ಅಂದರೆ ನಿಶ್ಚಿತವಾಗಿಯೂ ಇದು ನಿಮಗಾಗುವಂಥ ಅನ್ಯಾಯಗಳಿಗೆ ಧ್ವನಿ ಆಗೇ ಆಗ್ತದೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ರಿ ಅಂತ ಮತ್ತು ಹೇಳ್ತಾ ಇರ್ತೀನಿ. ನಮ್ಮಿಂದ ಯಾವ್ದು ತಪ್ಪಂದ್ರೆ ಬಂದು ಹೇಳ್ರಿ, ಅಥವಾ ನಿಮ್ಮ
ಒಂದು ಮೀಡಿಯಾ ಮೂಲಕ ಅಥವಾ ನಿಮ್ಮ ಪತ್ರದ ಮೂಲಕ ಮತ್ತೆ ಮೂಲಕ ತಿಳಿಸ್ರಿ, ನಾವು ತಿದ್ದುಕೊಳ್ಳೋದು ಪ್ರಯತ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾಕಂದ್ರೆ ನಡೆಯೋನೇ ಹೇಳುವ ತಪ್ಪು ನಮ್ಮಿಂದ ಆಗೋದಿಲ್ಲ ಅಂತ ಎಂದು ಹೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ತಪ್ಪು ಪ್ರತಿಯೊಬ್ಬರಿಂದನೂ ಆಗೋದು. ಅದಕ್ಕಾಗಿ ಆ ತಪ್ಪುಗಳು ತಿದ್ದುದು ತಿಳಿಸಿ ಹೇಳೋದು ನೀವು ಹೇಳಿದರೆ ನಮ್ಮ ಚಾನಲ್ ಅದು ಮಾಡ್ತಾ ಹೋಗ್ತದೆ. ಅದಕ್ಕಾಗಿ ನಾವು ನಿಮ್ಮಲ್ಲಿ ಕಳಕಳಿಗೆ ಹೇಳ್ಬೋದು ಇಷ್ಟ, ನಿಮ್ಗೆ ಸಾಧ್ಯ ಆದಷ್ಟು ಸಹಾಯವನ್ನು ನಾವು ಕೆಳಗೆ ಬಾಕ್ಸಲ್ಲೇ ನಮ್ಮ ಅಕೌಂಟ್ ನಂಬರ್ ಬ್ಯಾಂಕದ್ದು ಜೊತೆಗೆ ನಮ್ಮ ಫೋನ್ಪೇದ್ದು ನಿಮ್ಮ ಸ್ಕ್ಯಾನರು ಇಟ್ಟಿದ್ದಾಗಿದೆ. ಅದರಲ್ಲಿ ನಿಮಗೆ ಏನು ಸಾಧ್ಯತೆ ನಾವು ಸಹಾಯ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿ ಸತ್ಯದ ಪರವಾಗಿ ಧ್ವನಿ ಎತ್ತುವುದಷ್ಟೇ ಅಲ್ಲ, ಅನ್ಯಾಯವನ್ನು ಎಲ್ಲಿ ಮಾಡ್ತಾರೆ ಅವ್ರ ವಿರೋಧ ಹೋರಾಟ ಮಾಡೋದಕ್ಕೆ ಈ ಮಾಧ್ಯಮವನ್ನು ಬಳಸಿಕೊಳ್ಳುವಂಥ ಪ್ರಯತ್ನ ನೀವು ಬಳಸ್ಕೋಬೇಕು ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮೇಲೆ ನಾವು ಅದಕ್ಕೆ ಬೆನ್ನು ಹತ್ತೀವಿ. ಮತ್ತೊಮ್ಮೆ ನಿಮ್ಮಲ್ಲಿ ವಿಶ್ವಾಸ ಅಥವಾ ಆಶ್ವಾಸನೆ ಕೊಟ್ಟ ಇದು ನಿಮ್ಮ ಚಾನಲ್, ಬಡ ಜನರ ಚಾನಲ್ ಮತ್ತು ಮತದಾರನ ಎಚ್ಚರಿಸುವ ಚಾನಲ್. ಮತದಾರ ಮಾತ್ರ ಮುಂದಿನ ದಿನಗಳಲ್ಲಿ ಆದಷ್ಟು ದುಡ್ಡು ತೆಗೆದುಕೊಳ್ಳಾರ್ದ, ಸಾರಾಯಿ ತೆಗೆದುಕೊಳ್ಳಾರ್ದ ಒಳ್ಳೆಯವ್ರಿಗೆ ಮತ ಹಾಕುವಂಥದ್ದು ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಈ ವ್ಯವಸ್ಥೆ ಇಲ್ಲೇ ನಮ್ಮಲ್ಲಿ ಅದು ಬ್ರಹ್ಮಾಸ್ತ್ರ. ನಾವೆಲ್ಲಿ ಹೋಗಬೇಕಾಗಿಲ್ಲ, ಕೃಷ್ಣ ಚಕ್ರ ತೊಗೊಂಡ್ಬರ್ಬೇಕು ಮತ್ತೆ ನೋಡ್ಬೇಕು ಅಂತಿಲ್ಲ, ರಾಮನ ಬಿಲ್ಲ ಬಾಣ ಬೇಕಾಗಿಲ್ಲ. ನಿಮ್ಮ ಕೈಲಿರುವಂಥ ಮತವನ್ನು ನೀವು ಸರಿಯಾಗಿ ಬಳಸ್ರಿ. ಜೊತೆಗೆ ಈ ನಿಮ್ಮ ಸತ್ಯ ಹೇಳುವ ಹೇಸಿತಾಮನ್ನು ಉಳಿಸ್ಕೊಂಡು ಹೋಗೋದಕ್ಕಾಗಿ ಆರ್ಥಿಕ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು ಆಗದೇ ಇರ್ಬೋದು, ಆದರೆ ಸತ್ಯಗಳು ನಿಮ್ಮ ಜೊತೆ ಮಾತಾಡೋದು ನಮ್ಮ ಕೆಲಸ ಅಂತ ಹೇಳ್ತಾ, ನೀವು ದಯವಿಟ್ಟು ನಮಗೆ ಮತ್ತು ಕೇಳ್ತಾ ಇರೋದು ಆರ್ಥಿಕ ಸಹಾಯ ಮಾಡ್ತಾ ಇರಿ ಅಂತೇಳಿ H16 ನ್ಯೂಸ್ ಅರ್ಥಾತ್ ಹೇಸಿತಾರ ಸತ್ಯದ ಕೈಗಿರಲಿ ನೋಡ್ತಾ ಇರಿ. ವಂದನೆಗಳು.